ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ಇವತ್ತು ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದರೆ, ನನಗೆ ಸುಮಾರು ಜನ ಮೆಸೇಜ್ ಹಾಕಿದ್ದಾರೆ, ಮೇಡಮ್ ನಾನು ನಿಮ್ಮ ಥರ ಪುಸ್ತಕ ಬರೀಬೇಕು ಅಂದ್ಕೊಂಡಿದ್ದೀನಿ, ಹೆಂಗೆ ಮಾಡಬೇಕು, ಯಾವ ಥರ ಪ್ರಿಂಟ್ ಮಾಡಬೇಕು ಅಂತ ಸುಮಾರು ಜನ ಮೆಸೇಜ್ ಹಾಕಿ ಕೇಳಿದ್ದೀರಾ. ಇವಾಗ ನನ್ನನ್ನು ಕೇಳೋದಾದರೆ, ನಾನು ಏನೂ ಅಲ್ಲ ಇವಾಗ ಈ ಪುಸ್ತಕದ ವಿಷಯಕ್ಕೆ ಬಂದರೆ. ಸರ್ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ, ಗೌರ್ಮೆಂಟ್ ಲೈಬ್ರರಿ ಇರುತ್ತಲ್ಲ, ಅಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಪುಸ್ತಕ ಬಿದ್ದಾವೆ. ಅಲ್ಲಿ ಸುಮಾರು ಜನ ರೈಟರ್ಸ್ ಇದ್ದಾರೆ. ನಿಮ್ಗೆ ಗೊತ್ತು ಅನಿಸುತ್ತೆ ಅಥವಾ ಗೊತ್ತಿಲ್ಲ ನನಗೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 10,000ಕ್ಕಿಂತ ಅಧಿಕ ಪುಸ್ತಕದ ಲೇಖಕರಿದ್ದಾರೆ. ನಮ್ಮ ಕಣ್ಣಿಗೆ ಅವ್ರು ಯಾರೋ ಗೊತ್ತಿಲ್ಲ, ಅವ್ರು ಬೆಳಕು ಕೂಡ ಬಂದಿಲ್ಲ. ಬಂದವರು ಒಂದಷ್ಟು ಜನ, ಅದರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಒಂದಷ್ಟು ಕುವೆಂಪು, ಬೇಂದ್ರೆ, ಹೀಗೆ ಸುಮಾರು ಒಂದಷ್ಟು ಜನ. ಬರಲಾರ್ದವ್ರು ಸುಮಾರು ಜನ ಇದ್ದಾರೆ ಸರ್. ಅವರು ಕೂಡ ಒಳ್ಳೆ ಸಂದೇಶಗಳನ್ನೇ ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ. ಆದರೆ ಯಾರಿಗೂ ಗೊತ್ತಿಲ್ಲ, ಅದ್ರದ್ದು ಒಳ ಮಾಹಿತಿ ಕೂಡ ಯಾರಿಗೂ ಗೊತ್ತಿಲ್ಲ. ನಾನು ನಿಮಗೆ ಒಂದು ಮಾತು ಹೇಳೋದಾದರೆ, ನೀವು ಹೋಗಿ ಪ್ರೈವೇಟ್ ಬುಕ್ ಶಾಪ್ಗೆ ಹೋಗಿ ಬುಕ್ಸ್ ಇವತ್ತು ಈ ಬುಕ್ಸ್ ಚಲೋ ಅಂತ ಹೇಳ್ತಿದ್ದಾರೆ, ಹೋಗಿ ತೊಗೊಂಡು ಬರೋದು ಇದು ಅಷ್ಟೇ ಅಲ್ಲ ಸರ್. ನಿಮ್ಗೆ ಹತ್ತಿರ ಬಿಡು ಅಂದರೆ ಸ್ವಲ್ಪ ಸಮಯ ಇತ್ತು ಅಂದರೆ, ಅಥವಾ ಒಂದಿನ ನಿಮ್ಮ ಹತ್ರ ಸಮಯ ಇತ್ತು ಅಂದರೆ ಗೌರ್ಮೆಂಟ್ ಲೈಬ್ರರಿಗೆ ಹೋಗಿ. ಅಲ್ಲಿ ಎಷ್ಟು ಪುಸ್ತಕಗಳಿದ್ದಾವೆ ಗೊತ್ತಾ. ನಿಮಗೆ ಪುಸ್ತಕ ಓದಿ ಅಂತ ಹೇಳಲ್ಲ, ಜಸ್ಟ್ ನೀವು ನೋಡಿ, ಅಲ್ಲಿ 1-2 ಪೇಜ್ ಸುಮ್ಮನೆ ನೋಡ್ತೀರಿ, ನಿಮಗೆ ತಾನೇ ಓದಬೇಕು ಅನಿಸುತ್ತೆ. ಆ್ಯಂಡ್ ನೀವು ನನ್ನನ್ನು ಕೇಳ್ತಿದ್ದಾರಲ್ಲ, ಹೆಂಗೆ ಪ್ರಿಂಟ್ ಮಾಡಿಸ್ಬೇಕು, ಬುಕ್ಕಿನ ಡಿಸೈನ್ ಹೆಂಗೆ, ಒಳಗೆ ಹೆಂಗೆ ಇರಬೇಕು, ಯಾವ ಥರ. ಸರ್ ನೀವು ಹೋಗಿ ಗೌರ್ಮೆಂಟ್ ಲೈಬ್ರರಿ ಇರ್ತಾವಲ್ಲ, ಅಲ್ಲೋಗಿ ಪುಸ್ತಕಗಳನ್ನು ನೋಡಿ, ನಿಮಗೆ ಐಡಿಯಾ ಸಿಗುತ್ತೆ, ನಿಮಗೆ ಫುಲ್ ಪಿಕ್ಚರ್ ಸಿಗುತ್ತೆ. ಹಿಂಗೆ ಮಾಡಬೇಕು, ಯಾವ ಥರ ಇದೆ, ಒಳಗೆ ಯಾರ್ಯಾರು ಯಾವ್ಯಾವ ಥರ ಬರೆದಿದ್ದಾರೆ, ಯಾವ ಥರ ಬರೆದ್ರೆ ಅದು ಕಾಪಿ ರೈಟಿಂಗ್ ಆಗುತ್ತೆ, ಯಾವ ಥರ ಬರೀಲಿಲ್ಲ ಅಂದರೆ ಇದು ಕಾಪಿ ರೈಟಿಂಗ್ ಆಗುತ್ತೆ ಅಂತೇಳಿ ನಿಮಗೆ ಕ್ಲಿಯರಾಗಿ ಆನ್ಸರ್ ಸಿಗುತ್ತೆ. ಇವಾಗ ನಾನು ನಿಮ್ಗೆ ಹೇಳಿದ್ರೆ ಒಂದು ಎಳ್ಳು ಕಾಳಷ್ಟು ಅರ್ಥ ಆಗುತ್ತೆ ಅನ್ಕೋತೀನಿ. ಬಟ್ ನಿಮಗೆ ಪಿಕ್ಚರ್ ಎಲ್ಲ ತಲೆಯಲ್ಲಿ ಅಷ್ಟು ಬರಲ್ಲ. ನೀವು ಲೈವ್ನಾಗ ಹೋಗಿ ನೋಡಿ ಬುಕ್ಸ್ ಓದಿದರೆ ನಿಮಗೆ ಅವಾಗ ಅರ್ಥ ಆಗುತ್ತೆ. ಇವಾಗ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಪುಸ್ತಕ ಪ್ರಿಂಟ್ ಹೆಂಗೆ ಮಾಡಬೇಕು ಅನ್ನೋದು. ಅಂದರೆ ಇವಾಗ ಕೇಳ್ತಿದ್ದೀರಾ, ಅದು ಹೇಳೋದು ನನ್ನ ಕರ್ತವ್ಯ. ಇವಾಗ ನನಗೆಲ್ಲ ಆಗಿದೆ, ಇವಾಗ ನಾನು ಹೇಳಲ್ಲ ಅದೇನಿಲ್ಲ, ನಾನು ಹೇಳ್ತೀನಿ. ಆದರೆ ನಾನು ನಿಮಗೆ ಡೆಡಿಕೇಟ್ ಮಾಡ್ತೀನಿ. ಅಂದರೆ ಹೋಗಿ ಗೌರ್ಮೆಂಟ್ ಲೈಬ್ರರಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಎಲ್ಲ ಪುಸ್ತಕಗಳನ್ನ ಓದಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ 1-2 ಪುಸ್ತಕನ ನೋಡಿ. ನಿಮಗೆ 1-2 ಪುಸ್ತಕ ಓದುವಾಗ ಇಂಟ್ರೆಸ್ಟ್ ಬಂತು ಅಂದರೆ ನೀವು ಸಮಯ ಸಿಕ್ಕಾಗೆಲ್ಲ ಲೈಬ್ರರಿಗೆ ಹೋಗಿ ಓದಿ. 5 ನಿಮಿಷ ನೀವು ಓದಬೇಕು ಅಂತ ಹೋಗ್ರಿ ಸರ್, 15 ನಿಮಿಷ ತಾನೇ ಓದಂಗೆ ಪುಸ್ತಕ ಮಾಡುತ್ತೆ. ನಂಗೆ ಅನುಭವ ಆಗಿರೋದಿದೆ. ಆ್ಯಂಡ್ ಪುಸ್ತಕದ ನಾನು ಪ್ರಿಂಟ್ ಹೆಂಗೆ ಮಾಡಬೇಕು ಅಂತೇಳಿ ಸಿಂಪಲ್ ಆಗಿ ಹೇಳ್ತೀನಿ. ಏನಪ್ಪ ಅಂತಂದರೆ, ನಾನು ಪುಸ್ತಕ ಪ್ರಿಂಟ್ ಮಾಡುವಾಗ ಸಿಕ್ಕಾಪಟ್ಟೆ ಓಡಾಡಿದ್ದೆ, ಅಲ್ದಾಡಿದ್ದೆ. ನನಗೂ ಯಾರು ಕೂಡ ಐಡಿಯಾ ಕೊಟ್ಟಿರಲಿಲ್ಲ. ಬಟ್ ನಂದು ಊರು ಬಂದುಬಿಟ್ಟು ಕಲಬುರ್ಗಿ. ಇಲ್ಲಿರುವಂಥ ಕನ್ನಡ ಭವನ ಅಂತಿದೆ, ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು, ಅಲ್ಲಿರುವಂತಹ ಅಧ್ಯಕ್ಷರು ಮತ್ತು ಅಲ್ಲಿರುವಂಥ ಹಿರಿಯ ಲೇಖಕರು ನನಗೆ ಅದ್ರ ಮಾಹಿತಿ ಕೊಟ್ಟರು. ಅದರ ಪ್ರಕಾರ ನಾನು ನಿಮಗೆ ಹೇಳೋದಾದರೆ, ಏನಿಲ್ಲ, ನೀವು ಪುಸ್ತಕನ ಏನು ಬರೆದಿರ್ತೀರಲ್ಲ, ಸೊ ಅದನ್ನು ನೀವು ಯಾರಿಗಾದರೂ ನಿಮ್ಮ ಹಿರಿಯ ಲೇಖಕರು, ನಿಮ್ಮ ಪರಿಚಯ ಇರೋರು, ಅವ್ರಿಗೆ ನಿಮ್ಗೆ ಕೊಟ್ಟು ಹೆಂಗಿದೆ ಅಂತ ಒಂದು ಸಲ ಚೆಕ್ಕಿಂಗ್ ಎಲ್ಲ ಮಾಡಿಸ್ಕೊಳ್ಳಿ. ಅದಾದ ತಕ್ಷಣ ನೀವು ಏನಂತೀರ ಅಂದರೆ ಇವಾಗ ನಾನು ನಿಮ್ಗೆ ಬೇಕಾದ್ರೆ ಒಂದು ನಂಬರ್ ಕೊಡ್ತೀನಂತೆ, ಹಿಂಗೆ ಯಾರಿಗೆ ಪ್ರಿಂಟ್ ಮಾಡಿಸ್ಬೇಕು, ನಾನು ಯಾರಿಗೆ ಎಲ್ಲಿ ಮಾಡಿಸಿದ್ದೀನಿ ಅನ್ನೋದು. ಇಲ್ಲ ಅಂದರೆ ನೀವೇನು ಮಾಡ್ತೀರ ಅಂದರೆ, ಇವಾಗ ಲೈಬ್ರರಿಗೆ ಹೋಗಿರ್ತಲ್ಲ, ಗೌರ್ಮೆಂಟ್ ಲೈಬ್ರರಿ, ಅವ್ರ ಪುಸ್ತಕದಲ್ಲಿ ಒಂದು ಕಡೆ ನಂಬರ್ ಕೊಟ್ಟಿರ್ತಾರೆ. ಇಲ್ಲಿ ಫಸ್ಟ್ ಇಲ್ಲಿ ಮುನ್ನೋಡಿ ಹಂಗೆ ಬರೀತಿರ್ತೀವಲ್ಲ, ಸೊ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ಪ್ರಿಂಟ್ ಮಾಡಿಸ್ತವ್ರು. ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಸರ್ ನಮ್ಮದು ಹಿಂಗೆ ಪುಸ್ತಕ ಇದೆ, ಯಾವ ಥರ ಏನು, ಯಾವ ಥರ ಪ್ರಿಂಟ್ ಮಾಡಿಸ್ಬೇಕು ಅಂತ ಅವ್ರಿಗೆ ನೀವು ಕೇಳಿದರೆ ಅವ್ರು ಪಿನ್ ಟು ಪಿನ್ ಆನ್ಸರ್ ಕೊಡ್ತಾರೆ. ಸೊ ನಿಮಗೆ ಬೇಕಾದರೆ ನಾನು ಒಂದು ನಂಬರ್ ಕೂಡ ಕೊಡ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿ ಯಾವ ಥರ ಬುಕ್ ಪ್ರಿಂಟ್ ಮಾಡಿಸ್ಬೇಕು, ಯಾವ ಥರ ಹಿಂಗೆ, ಅದಕ್ಕೆ ಅಮೌಂಟ್ ಎಷ್ಟು ಖರ್ಚಾಗುತ್ತೆ, ಎಷ್ಟು ಬುಕ್ಕಿಗೆ ಎಷ್ಟು ಅಂತೇಳಿ ನೀವು ಅವ್ರಿಗೆ ಮಾಹಿತಿ ಕೇಳಿ. ಇವಾಗ ನನ್ನದು ಎಷ್ಟು ಖರ್ಚಾಗಿದೆ ಅಂದರೆ ಒಂದು 30,000 ಅಷ್ಟು ನನ್ನ ಪುಸ್ತಕಕ್ಕೆ ನಾನು ಖರ್ಚು ಮಾಡಿದ್ದು, ಪ್ರಿಂಟ್ ಮಾಡ್ಸೋಕ್ಕೆ ಎಲ್ಲ. ಎಷ್ಟೋ 1000 ಪುಸ್ತಕಕ್ಕೆ. ಸೊ ನೀವು 500 ಪುಸ್ತಕ ಅಥವಾ 300 ಪುಸ್ತಕ ಕಮ್ಮಿ ಪ್ರಿಂಟ್ ಮಾಡಿಸ್ತೀನಿ ಅಂತಂದರೆ ಅದಕ್ಕೆ ಕಮ್ಮಿ ಪ್ರೈಸ್ ಇರುತ್ತೆ. ಬಟ್ ನಾನು 1000 ಮಾಡಿಸಿದ್ದಕ್ಕೆ ನನಗೆ 30,000 ಅಮೌಂಟ್ ಅಂದರೆ ಖರ್ಚಾಗಿದೆ ನನ್ನ ಕಡೆ ಅಂತ. ಸೊ ಇವಾಗ ಪುಸ್ತಕದೆಲ್ಲ ಪಕ್ಕಕ್ಕೆ ಇಡೋಣ. ಇವಾಗ ಇನ್ನೊಬ್ಬರು ಏನೋ ಹಾಕಿದ್ರು, ಮೇಡಮ್ ನಾನು ತುಂಬ ಯೋಚನೆ ಮಾಡ್ತಿದ್ದೀನಿ, ತುಂಬ ಕಷ್ಟಪಡ್ತಿದ್ದೀನಿ, ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಆಗ್ತಿಲ್ಲ ಅಂಥೇಳಿ. ಯೋಚನೆ ಮಾಡೋರ್ಲಿಂತ ಏನೂ ಆಗಲ್ಲ ಸರ್, ಏನೇನೂ ಆಗಲ್ಲ. ಜಸ್ಟ್ ಟ್ರೈ ಮಾಡೋಣ. ಅಲ್ಲಿ ಸೋತ್ವೋ ಬಿಟ್ವೋ ಅಥವಾ 4 ಜನ ಮನೆಯಲ್ಲೇ ಬೈದರು ಅಂದ್ಕೊಳ್ಳೋಣ, ಅದು ನೀನು ಆಗಲ್ಲ ಎದಕ್ಕೆ ಮಾಡ್ತೀಯ ಅಂತ ಮನೆಯಲ್ಲೇ ಬೈದರೂ ಕೂಡ ಟ್ರೈ ಮಾಡ್ತೀರಿ. ಯೋಚನೆ ಮಾಡೋದು ಅಷ್ಟೇ ಅಲ್ಲ, ಸೊ ಅದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ನಾನು. ಇವಾಗ ನಾನು ಪುಸ್ತಕ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ತೀನಿ ಅಂತಂದರೆ ಮನೆಗೆ ಸಡನ್ನಾಗಿ ಎಲ್ಲೂ ಒಪ್ಕೊಳ್ಳೋ ಸರ್. ಎಲ್ಲ ಆಗ್ತೀಯ, ಅದು ಯಾರು ಓದ್ತಾರೆ ಈ ಕಾಲದಲ್ಲಿ ಬುಕ್ಸ ಅಂತೇಳಿ ಎಲ್ಲರೂ ರೀಸನ್ ಕೊಡ್ತಾರೆ.
ಸೊ ನೀವು ಟ್ರೈ ಮಾಡಬೇಕು. ಅದಕ್ಕೆ ಹೆಂಗೆ ಟ್ರೈ ಮಾಡಿದ್ರು ಅದು ನಿಮಗೆ ಬಿಟ್ಟಿದ್ದು. ನಿಮ್ಮಿಂದ ಆದರೆ ನೀವೇ ದುಡ್ಡು ಖರ್ಚು ಇದು ಮಾಡಿ ಆಗಲಿಲ್ಲ ಅಂದರೆ ಮನೆಯಲ್ಲಿ ಕೇಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್. ಮನೆಯವ್ರದ್ದು ಬಿಟ್ಟರೆ ಮತ್ತೆ ಯಾರೂ ಆಗಲ್ಲ ಫೈನಲಿ. ಸೊ ಕೇಳ್ಕೊರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ಅಂದರೆ ನನ್ನ ಪುಸ್ತಕಕ್ಕಾಗಲಿ ಅಥವಾ ನನಗೆ ಆಗಲಿ ಸಪೋರ್ಟ್ ಮಾಡಿದ್ದೀರಾ ಸರ್, ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೊಂದು ಫೈನಲ್ ಆಗಿ ಹೇಳೋದಾತಂದರೆ, ನಾನು ನೆಕ್ಸ್ಟ್ ವಿಡಿಯೋ ಒಂದು ಮಾಡಿದ್ದೀನಿ. ಒಬ್ಬರು ಏನಂದರೆ ತನ್ನ ಜೀವನದಲ್ಲಿ ಆಗಿರುವಂಥ ಕಷ್ಟಗಳನ್ನು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಮೇಡಮ್, ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ನಾನು ಅನುಭವಿಸಿದ್ದೀನಿ, ಇದ್ರ ಬಗ್ಗೆ ನೀವು ಒಂದು ಬರೆದಾದರೂ ಹಾಕಿಲ್ಲ ಇನ್ನು ನನ್ನ ಜೀವನದ್ದು ಅಂತ ಹೇಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆ ವ್ಯಕ್ತಿ ಏನು ನಂಗೆ ಕಳಿಸಿದಾರೋ ಅವ್ರದ್ದೊಂದು ಸ್ಟೋರಿ ಹೇಳ್ತೀನಿ, ವಿತ್ ಅವ್ರಿಗೆ ಮೋಟಿವೇಶನ್ಸ್ ಕೊಡೋ ಅಂಥ ಸಾಲುಗಳನ್ನಾದರೂ ನನಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.